ಎಂಇಎಸ್ ಪುಂಡಾಟಿಕೆ ಪೊಲೀಸರನ್ನ ನಾಯಿಗೆ ಹೋಲಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಈ ರೀತಿ ಅಟ್ಟಹಾಸ ಮೆರೆದಿದ್ದಾರೆ. ರೌಡಿ ಶೀಟರ್ ಶುಭಂ ಶೆಳಕೆ ಅರೆಸ್ಟ್ ಬೆನ್ನಲ್ಲೇ ಯುವಕ ಉದ್ದಟತನ ಮೆರೆದಿರೋದು. ರೌಡಿ ಶೀಟರ್ ಶುಭಂ ಶೆಳಕೆ ಈಗಾಗಲೇ ರಿಲೀಸ್ ಆಗಿದ್ರು, ಮತ್ತೆ ಅರೆಸ್ಟ್ ಆಗಿರೋದು. ಅದರ ಬೆನ್ನಲ್ಲೇ ಯುವಕರು ಮತ್ತೆ ಬಾಲ ಬಿಚ್ಚುತ್ತಾ ಇದ್ದಾರೆ. ಎಂಇಎಸ್ ನ ಹೆಸರಿನ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಪ್ರಚೋದನಕಾರಿ ಪೋಸ್ಟ್ ನ ಮಾಡಿರುವಂತದ್ದು. ಮೊನ್ನೆ ಎಂಇಎಸ್ ಮುಖಂಡ ಶುಭಂ ಶೆಳಕೆಯನ್ನ ಖಾಕಿ ಬಂಧಿಸಿತ್ತು. ಕರ್ನಾಟಕ ಕನ್ನಡ ಪರ ಹೋರಾಟಗಾರರ ಅಪಹಾಸ್ಯ ಮಾಡಿದ್ರು. ಏನು ಆಗಲ್ಲ ಇವ್ರ ಕೈಲಿ ಅನ್ನುವ ರೀತಿಯಾಗಿ ಮಾತನಾಡಿದ್ರು. ಶೆಳಕೆ ಬಂಧನದ ಬಳಿಕ ಮತ್ತೆ ಎಂಇಎಸ್ ಪೋಸ್ಟ್ ಹಾಕಿ ಪುಂಡಾಟಿಕೆ ಮರೆತಿರೋದು. ಸಮಿತಿಯ ಸಿಂಹ ಏಕಾಂಗಿಯಾಗಿ ಹೋರಾಡ್ತಾ ಇದೆ. ಸಾವಿರಾರು ನಾಯಿಗಳು ಸಿಂಹವನ್ನ ಮುಗಿಸೋದಕ್ಕೆ ಬೆನ್ನತ್ತಿವೆ ಅಂದ್ರೆ ಪೊಲೀಸರನ್ನ ನಾಯಿಗೆ ಹೋಲಿಸಿದ್ದಾರೆ. ಆದ್ರೆ ಸಿಂಹ ಮುಗಿಸೋದಕ್ಕೆ ನಾಯಿಗಳಿಂದ ಸಾಧ್ಯವಾಗ್ತಿಲ್ಲ. ಯುವ ಸಮಿತಿ ಸೀಮಾ ಭಾಗ್ ಹೆಸರಿನ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋದು. ಪೊಲೀಸರು ಅವರವ್ರ ಕರ್ತವ್ಯವನ್ನ ಮಾಡ್ತಾ ಇದ್ರೆ ಅವರನ್ನ ನಾಯಿಗಳಿಗೆ ಹೋಲಿಸಿ ಯುವಕ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋದು. ಸಿಂಹವನ್ನ ಮುಗಿಸೋದಕ್ಕೆ ಪೊಲೀಸರನ್ನ ನಾಯಿಗಳಿಗೆ ಅಲ್ಲಿ ಹೋಲಿಸಿರೋದು. ಟ್ರೈ ಮಾಡ್ತಿದ್ದಾರೆ, ಬಟ್ ಅದು ಆಗ್ತಾ ಇಲ್ಲ ಅಂತೇಳಿ. ಅಂದ್ರೆ ಅವರು ಯಾವುದೇ ರೀತಿಯ ಕೆಲ್ಸಕ್ಕೆ ಬಾರದೇ ಇರೋರು ಅನ್ನೋದು ಒಂದು, ಮತ್ತೊಂದ್ ಕಡೆ ಅವರನ್ನ ನಾಯಿಗೆ ಹೋಲಿಸಿರೋದು. ಈ ರೀತಿಯಾಗಿ ಅಪಹಾಸ್ಯ ಮಾಡ್ತಾ ಈಗಾಗಲೇ ಕನ್ನಡಿಗರಿಗೆ ಅಪಹಾಸ್ಯ ಮಾಡಿದ್ರು. ಇವರಿಂದ ಏನೂ ಮಾಡೋದಕ್ಕಾಗಲ್ಲ, ನಮ್ ಪುಂಡಾಟಿಕೆ ನಾವು ಮಾಡ್ತೀವಿ, ಪುಂಡಾಟಿಕೆ ಅಟ್ಟಹಾಸ ನಾವು ಮೆರಿತೀವಿ ಅಂತ. ಈಗಾಗಲೇ ಕರ್ನಾಟಕ ಬಂದ್ ಕೂಡ ಆಯ್ತು. ಈಗ ಮತ್ತೆ ಶುಭಂ ಶೆಳಕೆ ಬಂಧನದ ಬೆನ್ನಲ್ಲೇ ಈ ರೀತಿಯಾಗಿ ಯುವಕ ಪುಂಡಾಟಿಕೆ ಮೆರೆದಿರೋದು, ಕೆಟ್ಟದಾಗಿ ಪೋಸ್ಟ್ ಮಾಡಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ, ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಧರ್, ಈಗಾಗಲೇ ಶುಭಂ ಶೆಳಕೆ ಅರೆಸ್ಟ್ ಆಗಿ ಮತ್ತೆ ರಿಲೀಸ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಕೆಲವರು ನಮ್ಮ ಕರ್ನಾಟಕದವರೇ ಹೋಗಿ ಅವ್ರಿಗೆ ಸನ್ಮಾನ ಮಾಡಿದ್ರು, ಮೈಕ್ ಕೊಟ್ರು, ಅವ್ರನ್ನ ಮಾತನಾಡೋದಕ್ ಬಿಟ್ರು. ಈಗ ಮತ್ತೆ ಅವರ ಅರೆಸ್ಟ್ ಬೆನ್ನಲ್ಲೇ ಯುವಕ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಅದು ಕೂಡ ಪೊಲೀಸರ ವಿರುದ್ಧ ಪೋಸ್ಟ್ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ? ಇವ್ರ ಪುಂಡಾಟಿಕೆಗೆ ಬ್ರೇಕ್ ಹಾಕೋದಕ್ಕೆ ಆಗಲ್ವಾ ಅಂತ? ಸೌಖ್ಯ, ಬೆಳಗಾವಿಯಲ್ಲಿ ನಾಡದ್ರು ಎಂಇಎಸ್ನ ಪುಂಡಾಟ ಮುಂದುವರೆದಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಎಂಇಎಸ್ ಮುಖಂಡ ಮತ್ತು ರೌಡಿ ಶೀಟರ್ ಶುಭಂ ಶೆಳಕೆಯನ್ನ ಈಗಾಗಲೇ ಬೆಳಗಾವಿ ಮಾಳ್ಮಾರುತಿ ಪೊಲೀಸ್ ಅರೆಸ್ಟ್ ಮಾಡಿದರು. ಪ್ರಮುಖವಾಗಿ ಏನು ಮಾರ್ಕೆಟ್ ಎಸಿಪಿ ಅಂತ ಸಂತೋಷ್ ಸತ್ನಾಯಕ್ ಮತ್ತು ಮಾಳ್ಮಾರುತಿ ಇನ್ಸ್ಪೆಕ್ಟರ್ ಆದಂಥ ಏನು ಕಾಲಿ ಮಿರ್ಚಿ ನೇತೃತ್ವ ತಂಡ ಒಂದು ಆರೋಪಿಯನ್ನು ಅರೆಸ್ಟ್ ಮಾಡಿದ್ರು. ಆರೋಪಿಯನ್ನು ಅರೆಸ್ಟ್ ಮಾಡಿ ಈಗಾಗಲೇ ಇಂಡಲ್ಗಾ ಜೈಲಿಗೆ ಕಳಿಸಿಕೊಡಲಾಗಿದೆ. ಈ ಒಂದು ಅಧಿಕಾರಿಗಳು ಆ ಒಂದು ಆರೋಪಿಯನ್ನು ಅರೆಸ್ಟ್ ಮಾಡಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಏನು ವೈದ್ಯಕೀಯ ತಪಾಸಣೆಗೆ ದಾಖಲಿಸುವಂಥ ಸಂದರ್ಭದಲ್ಲಿ ಏನು ವಿಡಿಯೋಗಳನ್ನು ಮಾಡಲಾಗಿದೆ. ಆ ವಿಡಿಯೋಗಳನ್ನು ಏನು ಸಾಮಾಜಿಕ ಜಾಲತಾಣ ಪೋಸ್ಟ್ ಮಾಡುವ ಮೂಲಕ ಪೊಲೀಸರಿಗೆ ಒಂದು ನಾಯಿಗೆ ಹೋಲಿಕೆ ಮಾಡಿರ್ತಕ್ಕಂಥದ್ದು, ಬೆಳಗಾವಿ ಪೊಲೀಸರನ್ನು ನಾಯಿಗೆ ಹೋಲಿಕೆ ಮಾಡುವಂಥ ಕೃತ್ಯವನ್ನು ಮಾಡಿದ್ದಾರೆ. ಏನು ಎಂಇಎಸ್ನ ಒಂದು ಏನು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಏನು ಯುವಕನೊಬ್ಬ ಮಾಡಿದಂಥ ಪೋಸ್ಟನ್ನು ಇಲ್ಲಿ ಶೇರ್ ಮಾಡಿರ್ತಕ್ಕಂಥದ್ದು, ಇನ್ಸ್ಟಾಗ್ರಾಮ್ನ ಸ್ಟೋರಿಗೆ ಅದನ್ನು ಲಿಂಕ್ ಮಾಡಿರ್ತಕ್ಕಂಥದ್ದು. ಅಂದರೆ ಏನು ಸಾವಿರಾರು ನಾಯಿಗಳು ಒಬ್ಬ ಹುಲಿಯನ್ನು ಏನು ಪ್ರಮುಖವಾಗಿ ಏನು ಹತ್ತಿಕೊಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನೋಂಥ ಅರ್ಥದಲ್ಲಿ ಒಂದು ಪೋಸ್ಟ್ ಹಾಕಿರ್ತಕ್ಕಂಥದ್ದು. ಅಂದರೆ ಈ ರೀತಿಯ ಒಂದು ಮರಾಠಿಯಲ್ಲಿ ಹಾಕಿದಂಥ ಪೋಸ್ಟ್ ಏನಿದೆ, ಪೋಸ್ಟ್ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಸೌಖ್ಯ, ನಿರಂತರವಾಗಿ ನಾಡಿದ್ರು ಎಂಇಎಸ್ ಪುಂಡಾಟ ಮುಂದುವರೆದಿದೆ. ಈಗಾಗಲೇ ಏನು ಕಳೆದ ಒಂದು ವಾರದಲ್ಲಿ ಬೆಳಗಾವಿಯ ಪೊಲೀಸ್ ಆಯುಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಈ ರೀತಿ ಪೋಸ್ಟ್ ಹಾಕ್ತಾ ಇದ್ದಾರೋ ಅಂಥವ್ರ ವಿರುದ್ಧ ಕೇಸ್ ದಾಖಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಶುಭಂ ಶೆಳಕೆ ಕರ್ನಾಟಕ ಬಂಧನ್ನು ಕೂಡ ಅಪಹಾಸ್ಯ ಮಾಡಿದಂಥ ಪೋಸ್ಟ್ ಹಾಕಿದ್ದ, ಜೊತೆಗೆ ಈ ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಕನ್ನಡಿಗರನ್ನು ಕೇಳಿಸುವಂಥ ಕೆಲಸ ಮಾಡಿದ. ಆ ಒಂದು ಕಾರಣಕ್ಕಾಗಿ ಆತನನ್ನು ಏನು ಮಹಾರಾಷ್ಟ್ರದಲ್ಲಿ ತಲೆಮರೆಸ್ಕೊಂಡಂಥವನನ್ನು ಏನು ಒಂದು ತಂಡವನ್ನು ರಚಿಸಿ ಕಳಿಸಿಕೊಟ್ಟು ಆತನನ್ನು ಅರೆಸ್ಟ್ ಮಾಡಿ ಈಗ ಇಂಡಿಯಲ್ ಜೈಲಿಗೆ ಕಳಿಸಿಕೊಡಲಾಗಿದೆ. ಸದ್ಯ ಈ ರೀತಿಯ ಒಂದು ಪೊಲೀಸರನ್ನ ನಾಯಿಗೆ ಹೋಲಿಕೆ ಮಾಡಿದಂಥ ಪೋಸ್ಟ್ ಏನಿದೆ, ಈ ಪೋಸ್ಟ್ ಕೂಡ ಸಾಕಷ್ಟು ಚರ್ಚೆಗೆ ಮಾಡಿಕೊಟ್ಟಿದೆ. ಜೊತೆಗೆ ಈ ಒಂದು ವಿವಾದಾತ್ಮಕ ಪೋಸ್ಟ್ ಹಾಕಿದಂಥ ಆರೋಪಿಗಳ ವಿರುದ್ಧ ಕ್ರಮಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಏನು ಬೆಳಗಾವಿ ಪೊಲೀಸ್ ಆಯುಕ್ತರು ಕೂಡ ಏನಂದ್ರೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವರು ವಿರುದ್ಧ ಏನು ಕ್ರಮ ಜರುಗಿಸುವಂತೆ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಏನು ಇನ್ಸ್ಟಾಗ್ರಾಮ್ ಖಾತೆ ಏನಿದೆ, ಖಾತೆಯಲ್ಲಿ ನಿರಂತರವಾಗಿ ಒಂದು ನಾಡದ್ರೋಹಿ ಪೋಸ್ಟ್ಗಳನ್ನು ಹಾಕ್ತಾ ಬರಲಾಗ್ತಾ ಇದೆ. ಇದರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಏನು ಪ್ರಮುಖವಾಗಿ ಪೊಲೀಸರು ಮಾಡಬೇಕು. ಯಾರು ಪೋಸ್ಟ್ ಹಾಕಿದ್ರು ಆ ಒಬ್ಬ ಯುವಕ ಅಷ್ಟೇ ಅಲ್ಲ, ಈ ರೀತಿಯ ಪೋಸ್ಟ್ ಹಾಕಿದಂಥ ಒಂದು ಈ ರೀತಿ ಪ್ರಚೋದನಕಾರಿಯಾಗಿರ್ಬೋದು, ಕನ್ನಡಿಗರನ್ನು ಅಪಹಾಸ್ಯ ಮಾಡೋದಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳನ್ನು, ಪೊಲೀಸ್ ಸಿಬ್ಬಂದಿಯನ್ನು, ಇಡೀ ವ್ಯವಸ್ಥೆಯನ್ನೇ ನಾಯಿಗಳಿಗೆ ಹೋಲಿಸುವಂಥ ಒಂದು ಪೋಸ್ಟ್ ಹಾಕಿದಂಥ ಏನು
ವ್ಯಕ್ತಿಗಳಿದ್ದಾರೆ ಅದನ್ನು ಶೇರ್ ಮಾಡಿದಂಥ ಯಾವೆಲ್ಲ ಏನು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿದಾವೆ ಅಂಥವ್ರ ವಿರುದ್ಧ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನ ಪೊಲೀಸ್ ಆಯುಕ್ತರು ಮಾಡಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಲೈವ್ ಡೀಟೇಲ್ಸ್ಗೆ.